ಹಾಯ್ ಹಲೋ ನಮಸ್ಕಾರ ಯೋ ವಾಚಿಂಗ್ ದಿ ತೊಟ್ಲ ನಾನು ನಿಮ್ಮ ಆಶಾ. ಈ ಚಾನಲ್ ಇವರ ಹೊಸಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ, ಬೆಲ್ ಐಕಾನ್ ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾನೆ ಮತ್ತೆ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನಗಳಾದಮೇಲೆ ಈ ವಾಯ್ಸ್ನ ಕೇಳಿಸ್ಕೊತಾ ಇದ್ದೀರಾ ಯೂಟ್ಯೂಬಲ್ಲಿ ಅಂತ ಅನ್ಕೋತೀನಿ. ಯಾಕಂದರೆ ನಾನು ವೀಡಿಯೋ ಹಾಕಿನೇ ಆಲ್ಮೋಸ್ಟ್ ಸುಮಾರು ತಿಂಗಳುಗಳೇ ಆಗೋಯ್ತು. ಪ್ರಾಬ್ಲಿ ಒಂದು 6 to 7 months ಇಲ್ಲ. ನಾನು ಗಾಡಿ ತೊಗೊಂಡಿದ್ದು ಲಾಸ್ಟ್ ಇಯರ್ 2024 ನವಂಬರ್ ಟೈಮಲ್ಲಿ ಗಾಡಿ ತೊಗೊಂಡಿದ್ದು. ಸೊ ನವಂಬರು ಡಿಸೆಂಬರು ಆಲ್ಮೋಸ್ಟ್ ಜಾನ್ವರಿ ತನಕನೂ ವೀಡಿಯೋಸ್ ಪೋಸ್ಟ್ ಮಾಡಿದ್ದೀನಿ. ಸೊ ಜಾನ್ವರಿ ಆದಮೇಲಿಂದ ನಾನು ವೀಡಿಯೋಸ್ ಅಂತೂ ಪೋಸ್ಟ್ ಮಾಡೋಕ್ಕೆ ಆಗೇ ಇಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿರೋಂಗೆ ಮಲ್ಟಿಪಲ್ ಬಿಸ್ನೆಸಸ್ ಇದೆ. ಫ್ರೈಸ್ ಫ್ಯಾಕ್ಟ್ರಿ, ಮಿಕ್ಸ್ ಮಾಸ್ಟರು, ಥ್ರಾಟಲ್ ಥ್ರೆಡ್ಸ್ ಅಂತ ರೀಸೆಂಟ್ ಒಂದು ಕ್ಲೋತಿಂಗ್ ಬ್ರ್ಯಾಂಡ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದು ಎಲ್ಲ ನಿಮಗೆ ಅಪ್ಡೇಟ್ಸ್ ಎಲ್ಲ ಅದ್ರದ್ದು ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ ಇನ್ಸ್ಟಾಗ್ರಾಮ್ದು. ಸೊ ಅದ್ರಲ್ಲಿ ನೀವು ಚೆಕ್ಔಟ್ ಮಾಡಿದ್ರೆ ನಿಮಗೆ ಏನು ಬಿಸ್ನೆಸ್ ಅದು ಅಂತ ಬೇಸಿಕಲಿ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ಮಿಕ್ಕಿದೆಲ್ಲ ಹೇಳ್ತೀನಿ ನಾನು ಹೋಗ್ತಾ. ಬಟ್ ಅಂದರೆ ನೀವು ನನ್ನ ಮಿಸ್ ಮಾಡ್ಕೊಂಡಿರ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ನಮ್ಮ ಕ್ಲೋಸ್ ಸರ್ಕಲಲ್ಲಾಗಲಿ ಎಲ್ಲರೂ ವ್ಲಾಗ್ಸ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಕೇಳ್ತಿರೋ. ಯಾಕಂದರೆ ನಾನು ಆಗ್ತಿದ್ದೆ ಒಂದು ಅಲ್ಲೋ ಇಲ್ಲೋ ಯಾವಾಗ ಒಂದು ಆಗ್ತಾಯಿದ್ದೆ. ಇನಿಷಿಯಲ್ ಸ್ಟೇಜ್ ಅಂತೂ ತುಂಬ ಆಗ್ತಿದ್ದೆ. ಅದಾದಮೇಲೆ ಫುಲ್ಲು ಗ್ಯಾಪ್ ಆಗೋಯ್ತು. ಬಿಸ್ನೆಸ್ ಅದು ಇದು ಅಂದ್ಕೊಂಡು ಪರ್ಸ್ನಲ್ ಕೆಲಸ ಎಲ್ಲ ಓಡಾಟ ಎಲ್ಲ ಜಾಸ್ತಿ ಆಗೋಯ್ತು. ಅದರಿಂದ ವೀಡಿಯೋಸ್ ಅಂತೂ ಹಾಕೋಕ್ಕೆ ಆಗ್ತಾನೇ ಇರಲಿಲ್ಲ. ಬಟ್ ಫೈನಲಿ ನಮ್ಮ ಕೆಲವು ಜನ ಸಪೋರ್ಟಿಂದ, ನಮ್ಮ ಕ್ಲೋಸ್ ಸರ್ಕಲ್ ಇರೋಂಥ ಸಪೋರ್ಟು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸೊ ಎಲ್ಲರೂ ಸಪೋರ್ಟ್ ಕೊಟ್ಟು ಮಾಡು ಅಂತ ಇದ್ರು. ಅದಕ್ಕೆ ಡಿಸೈಡ್ ಮಾಡಿ ಇವತ್ತಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಹೆಂಗೆ ಕಂಟಿನ್ಯೂ ಆಗುತ್ತೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಲಾಸ್ಟ್ 2 to 3 times ಐ ಪ್ರಾಮಿಸ್ ದಟ್ ನಾನು ಕಮ್ಬ್ಯಾಕ್ ಕೊಡ್ತೀನಿ ಅಂತ. ಆ್ಯಂಡ್ ವಿಡಿಯೋ ಕೂಡ ಮಾಡಿದೆ. ಅದಾದಮೇಲೆ ಮತ್ತೆ ಅಗೇನ್ 2-3 ವಿಡಿಯೋ ಆದಮೇಲೆ ಮತ್ತೆ ಗ್ಯಾಪ್ ಆಗಕ್ಕೆ ಶುರು ಆಗ್ತಿತ್ತು. ಯಾಕಂದರೆ ಕೆಲಸಗಳು ಹಂಗೆ ಇರ್ತಿತ್ತು. ಬಟ್ ಇನ್ಮೇಲಿಂದ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಏನಂದರೆ ಮೇನಿಗೆ ನಮಗೆ ಆಟೋಮೋಟಿವ್ ಜೊತೆಗೆ ಲೈಫ್ ಸ್ಟೈಲ್ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಮಾಡೋಣ ಅಂತ ಡಿಸೈಡ್ ಮಾಡಿರೋದು. ನಿಮ್ಮ ರೆಸ್ಪಾನ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ನಮ್ಮ ಕಂಟೆಂಟು ವೇರಿ ಆಗ್ತಾ ಹೋಗುತ್ತೆ. ನೋಡೋಣ ಹೆಂಗಿರುತ್ತೆ ಏನು ಕತೆ ಎಲ್ಲ ನೀವೇ ಮುಂದೆ ದಿನಗಳಲ್ಲಿ ನೋಡ್ತೀರಾ. ಆ್ಯಂಡ್ ಇವತ್ತು ನಾವು ಆ್ಯಕ್ಚುಲಿ ಒಂದು ಹೇರ್ ಕಟ್ ಮಾಡಿ ಫುಲ್ಲು ಗ್ರೂಮ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ 1 month ಆಯಿತು. ಮಂತ್ಲಿ ಒನ್ಸ್ ಯೂಶಲಿ ನಿಮ್ಗೆ ಗೊತ್ತಲ್ಲ. ಆ್ಯಂಡ್ ಏನಿದೆ ಇನ್ಮೇಲೆ ಎಲ್ಲ ರಾ ಹೆಂಗಿದೆ ಹಂಗೆ ತೋರಿಸ್ತಾ ಇರ್ತೀವಿ. ಓಕೆ ಬಾಯ್ಸ್, ಈಗಷ್ಟೇ ಹೇರ್ ಕಟ್ಟು, ಹೇರ್ ಸ್ಪಾ ಅದು ಇದೆಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ ಫ್ರೆಶ್ ಅಪ್ ಆಗಿ. ಮತ್ತೆ ಬ್ಯಾಕ್ ಟು ಶೂಟ್ ಅಂತಲೇ ಅನ್ಬೋದು. ಏನಂದರೆ ಇಷ್ಟ ತನಕ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಫ್ರೀ ಮಾಡ್ಕೊಂಡು ಇವಾಗ ಶೂಟ್ ಮಾಡ್ತಾಯಿದ್ದೀವಿ. ನಿಮಗೆ ಇವಾಗ ಒಂದು ಕ್ವಿಕ್ ಗ್ಯಾರೇಜ್ ಟೂರ್ ತೋರಿಸೋಣ ಅಂತ. ಗ್ಯಾರೇಜ್ ಅಂದರೆ ನಮ್ದೇನು ಅಫಿಷಿಯಲ್ ಗ್ಯಾರೇಜ್ ಇಲ್ಲ, ಏನೋ ಒಂದು ಸಣ್ಣ ಮನೆ ಅದೇನಿದೆ ಅದ್ರಲ್ಲಿ ಮಾಡ್ತಾಯಿದ್ದೀವಿ. ಬಟ್ ಏನಂದರೆ ಇವಾಗ ಏನಕ್ಕೆ ಈ ಗ್ಯಾರೇಜ್ ಟೂರ್ ಮಾಡ್ತಿರೋದು ಅಂದರೆ ತುಂಬ ದಿನ ಆದಮೇಲೆ ಲೈಕ್ ನಿಮಗೆ ನೋಡ್ತಿರೋದು ನಮ್ಮ ಚಾನಲಲ್ಲಿ ವೀಡಿಯೋಸ್ ಎಲ್ಲನೂ. ಸೊ ನಮ್ಮ ಗ್ಯಾರೇಜಲ್ಲಿ ಏನೇನು ಅಪ್ಡೇಟ್ಗಳಾಗಿದೆ, ಯಾವ ಗಾಡಿಗಳು ಬಂದಿದ್ದಾವೆ, ಯಾವ ಗಾಡಿ ಹೋಗಿದ್ದಾವೆ, ಸೊ ಅದೆಲ್ಲನೂ ಸ್ವಲ್ಪ ಅಪ್ಡೇಟ್ ಕೊಡೋಣ ಅಂತ. ಸೊ ಪ್ರೀವಿಯಸ್ಲಿ ನೀವು ನೋಡ್ದಂಗೆ ನಾನು ವೀಡಿಯೋ ಹಾಕೋದು ಸ್ಟಾಪ್ ಮಾಡಿದಾಗ ನಮ್ಮ ಈ CBR ಇತ್ತು. ಸೊ ಕಾಲೇಜ್ ಬ್ಲಾಗ್ಸ್ ಒಂದು 2-3 ಹಾಕಿದೆ, ಅದೇ ಲಾಸ್ಟ್ ಅನಿಸುತ್ತೆ ಪ್ರಾಬ್ಲಿ. ಅದಾದಮೇಲೆ ಯಾವುದು ಗಾಡಿಗಳೇನು ತೋರಿಸಿಲ್ಲ. ಬಟ್ ಇವಾಗ ಅಗೈನ್ ಸೊ CBR ಇನ್ನೂ ಇದೆ. ಈ ನವಂಬರ್ ಇನ್ನು 2 monthsಗೆ ಆಲ್ಮೋಸ್ಟ್ 1 year ಆಗುತ್ತೆ ನಮ್ಮ CBR ತೊಗೊಂಡು. ಆ್ಯಂಡ್ GSX ಮಾರಿದ್ದು ಇನ್ನೂ ಎಲ್ಲೂ ಹೇಳಿರಲಿಲ್ಲ. ಯಾಕಂದರೆ ಅದಾದಮೇಲೂ GSXಲ್ಲಿ ವೀಡಿಯೋಸ್ ಎಲ್ಲ ಮಾಡಿದ್ದೆ. ಸೊ ಈ ಗಾಡಿ ತೊಗೊಂಡು ಒಂದು 2-3 months ಆದಮೇಲೆ GSXನ ಸೇಲ್ ಮಾಡಿದ್ವಿ, GSX 750ನ. ಸೊ ಇವಾಗ ಕರೆಂಟ್ ನಮ್ಮ ಗ್ಯಾರೇಜ್ ಕಲೆಕ್ಷನಲ್ಲಿ ಇಲ್ಲಿ ನೋಡ್ಬೋದು. ಸೊ ಇದು ನಮ್ಮ CBR. ಆ್ಯಂಡ್ ನೀವು ಎಕ್ಸಾಸ್ಟ್ ನೋಟ್ನ ಮಿಸ್ ಮಾಡ್ಕೊಂಡಿರ ಅಂತ ಅನ್ಕೋತೀನಿ. ಇನ್ಫ್ಯಾಕ್ಟ್ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಎಕ್ಸಾಸ್ಟ್ ನೋಟ್ನ. ಫುಲ್ ಧೂಳು ಇಳಿದ್ಬಿಟ್ಟಿದೆ. ವಾಶ್ ಮಾಡಿ ನಿಲ್ಸಿರೋ ಗಾಡಿ ಇದು ಆ್ಯಕ್ಚುಲಿ. ನೋಡ್ಬೋದು ಇಲ್ಲಿ ನೋಡಿ. ಗಾಳಿ ಹೇಗೆ ಬರ್ತಾ ಇದೆಯಪ್ಪ. ಈಗ ಟೆಂಪ್ರೇಚರ್ ರೈಸ್ ಆಗಿದೆ. ಸೊ ಈ ಥರ ವಾರಕ್ಕೊಂದ್ಸತಿ ಕೋಲ್ಡ್ ಸ್ಟಾರ್ಟ್ ಮಾಡಿ ಆಫ್ ಮಾಡ್ಬಿಡ್ತಿದೆ. ಸೊ ಅದೇ ಥರ ಮಾಡಿದ್ದೀವಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಬಂದು ಆ್ಯಸ್ ಯೂಶುವಲ್ ನಮ್ಮ ಫ್ಯೂರಿ ಅಂತೂ ಆಬ್ವಿಯಸ್ಲಿ ಇರುತ್ತೆ. ಬಟ್ ಫ್ಯೂರಿ ಪಾರ್ಕ್ ಮಾಡೋ ಜಾಗದಲ್ಲಿ ಬೇರೆ ಗಾಡಿ ಇದೆ. ಸೊ ಅದನ್ನ 820 N-line. ಸೊ ಇದು ನಾವು ಹೊಸದಾಗಿ ತೊಗೊಂಡಿದ್ದು. ಸೊ ಈ ಗಾಡಿ ಗ್ಯಾರೇಜ್ ಕಲೆಕ್ಷನ್ಗೆ ಆ್ಯಡ್ ಆಗಿರೋದು. ಸೊ ಇವಾಗ ಅಲ್ಲಿ ನೀವು CBR ನೋಡಿದ್ರೆ ಈಗ ನೆಕ್ಸ್ಟು N-line. ಇದರಲ್ಲಿ N-line ಏನು ಸ್ಪೆಷಾಲಿಟಿ ಅಂದರೆ ಫ್ರಮ್ ಕಂಪ್ನಿನೇ ಎಕ್ಸಾಸ್ಟ್ ನೋಟು ಸ್ವಲ್ಪ ವೇರಿಯಾಗಿ ಬರುತ್ತೆ. ಎಕ್ಸಾಸ್ಟ್ ಇರೋ ಥರನೇ ಬರುತ್ತೆ. ಅಬೌವ್ 4000 RPM ಲೌಡಾಗೇ ಇರುತ್ತೆ. ಅದು ಬಿಟ್ಟು ಆ್ಯಸ್ ಯೂಶುವಲ್ ನಮ್ಮ ಫ್ಯೂರಿ ಇಲ್ಲಿ ನಿಂತಿದೆ ನೋಡ್ಬೋದು ನೀವು. ಸೊ ಫ್ಯೂರಿನೂ ಫುಲ್ಲು ದುಡ್ಡು ಹಿಡಿದ್ಬಿಟ್ಟಿದೆ. ಯಾವ ಗಾಡಿನೂ ವರ್ಷಕ್ಕೂ ಟೈಮ್ ಆಗ್ತಿಲ್ಲ, ಅಷ್ಟೇ ಕೆಲಸಗಳಿದ್ದಾವೆ. ಆ್ಯಂಡ್ ಅಲ್ಲಿ ಮುಂದೆಗಡೆ ನೋಡ್ತಿರ್ಬೋದು ನೀವು, ಸ್ಕ್ರ್ಯಾಮ್ ಇದೆ ಮುಂದೆಗಡೆ.
ಸೊ ಸ್ಕ್ರ್ಯಾಮೂ ಇಲ್ಲಿ ಅದ್ರ ಪಾಡಿಗೆ ಅದು ನಿಂತಿದೆ. ಆ್ಯಂಡ್ ಇನ್ನು ನೆಕ್ಸ್ಟು ಸ್ಕ್ರ್ಯಾಮ್ನು ತೊಗೊಂಡು ಆಫ್ ರೋಡಿಂಗ್ ಅದು ಇದೆಲ್ಲ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ, ನೋಡೋಣ. ಅದಾದಮೇಲೆ ಇನ್ನೂ ಕಲೆಕ್ಷನ್ ನಿಮಗೆ ತೋರಿಸ್ಬೇಕು ಅಂದರೆ ನಮ್ಮ ಫಸ್ಟ್ ಬೈಕು R15 ಅಲ್ಲಿದೆ ನೋಡ್ಬೋದು ನೀವು, ಅಲ್ಲಿ ನಿಲ್ಸಿದ್ದೀವಿ. ಯಾಕಂದರೆ ಪಾರ್ಕಿಂಗ್ ಸ್ವಲ್ಪ ಅಲ್ಲಿ ಎಲ್ಲ ಕಂಜೆಸ್ಟೆಡ್ ಆಗಿದೆ. ಬಟ್ ಏನಂದರೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಗಾಡಿಲೂ GPS ಇದೆ, ಅದರಿಂದ ಒಂದು ಅಡ್ವಾಂಟೇಜು. ಎಲ್ಲಿ ನಿಲ್ಸರು ಬಿಟ್ರು ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ GPS ಇದೆ, ಜಸ್ಟ್ ಅಲ್ಲಾಡ್ತಿದ್ದಂಗೆ ಒಂದು ಅಲರ್ಟ್ ಬಂದ್ಬಿಡುತ್ತೆ. ಸೊ ಅದರಿಂದ ಎಲ್ಲ ಗಾಡಿಗಳಲ್ಲೇ ನಿಲ್ಸಿದ್ದೀವಿ. ಸೊ ಅಲ್ಲಿ R15 ಇದೆ, ಮತ್ತು ನಮ್ಮ ಫ್ರೆಂಡು ಮಧು ಅವ್ರದ್ದು ADV 390 ಇದೆ. ಸೊ ಅದು ಆಲ್ಮೋಸ್ಟ್ ನನ್ನ ಹತ್ರನೇ 1 ವರ್ಷದಿಂದ ಇದೆ ಅಂತಲೇ ಹೇಳ್ಬೋದು. ಸೊ ಆ 2 ಗಾಡಿ ಅಲ್ಲಿ ಪಾರ್ಕಾಗಿದೆ. ಪಾರ್ಕಿಂಗ್ ಇಲ್ದಿರೋದ್ರಿಂದ ಇದೊಂದು ತಲೆನೋವಿದೆ ಆ್ಯಕ್ಚುಲಿ. ಸೊ ಎಲ್ಲಂದ್ರಲ್ಲಿ ಗಾಡಿ ನಿಲ್ಲಿಸ್ಬೇಕು ಅದು ಇದು ಅಂದ್ಕೊಂಡೆ. ಸೊ ಇದು ನಮ್ಮ ಸ್ಮಾಲ್ ಗರಾಜ್ ಟೂರು. ಯಾರು ಹೊಸ್ದಾಗಿ ಬರ್ತೀರಾ ನನ್ನ ಚಾನಲ್ಗೆ, ಸೊ ಅವ್ರಿಗೆ ಇದೊಂದು ಏನದು ಅವ್ರಿಗೊಂದು ಇದು ಇಂಟ್ರೊಡಕ್ಷನ್ ಥರ ಇದು. ಆ್ಯಂಡ್ ಆ್ಯಕ್ಚುಲಿ ಈ ಶರ್ಟ್ ಯಾಕೆ ಹಾಕೊಂಡಿದ್ದೀನಿ, ನಾನು ಗಾಡಿ ರಿಲೀಸ್ ತೊಗೊಂಡಾಗ ಇದೇ ಶರ್ಟ್ ಹಾಕಿದ್ದೆ, ಅದಕ್ಕೆ ಇದೇ ಶರ್ಟೇ ಹಾಕೊಂಡು ವೀಡಿಯೋ ಮಾಡ್ತಿರೋದು. ಸೊ ಬನ್ನಿ ಈಗ ಬ್ಯಾಕ್ ಟು ವರ್ಕ್ ಅಂತಲೇ ಹೇಳ್ಬೋದು, ಬನ್ನಿ ಹೋಗೋಣ. ಸೊ ನಮ್ಮದು ಡಿಸೈನಿಂಗ್ ವರ್ಕ್ ಅಂತೂ ರೆಗ್ಯುಲರಾಗಿ ನಡೀತಾನೆ ಇರುತ್ತೆ. ಇಲ್ಲಿ ಮಾಡ್ತಾಯಿದ್ದೀವಿ ನೋಡ್ಬೋದು ನೀವು. ಇದು ಆ್ಯಕ್ಚುಲಿ ಒಂದು ಯಮಹ ಥೀಮ್ದು ಒಂದು ಟಿ ಶರ್ಟ್ ಬಂದಿತ್ತು. ಸೊ ಆ ಟಿ ಶರ್ಟ್ನ ಇವಾಗ ನಾವು ಡಿಸೈನ್ ಮಾಡ್ತಿರೋದು. ರೆಗ್ಯುಲರಾಗಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಬರ್ತಾ ಇರುತ್ತೆ ನಮ್ಮದೇನು. ಸೊ ನಿಮಗೂ ಏನಾದರೂ ಕಸ್ಟಮೈಸ್ಡ್ ಟಿ ಶರ್ಟ್ಸ್, ಹುಡೀಸ್ ಏನಾದ್ರು ಬೇಕಿತ್ತಂದರೆ ಥ್ರಾಟಲ್ ಥ್ರೆಡ್ಸ್ ಅಂತ ಒಂದು ನಮ್ಮದು ID ಇದೆ. ಸೊ IDಯಲ್ಲಿ ನೀವು ಮೆಸೇಜ್ ಮಾಡ್ಬೋದು. ಕೆಳಗಡೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಬಟನಲ್ಲೂ ಈ ಲಿಂಕ್ ಇರುತ್ತೆ, ನೀವು ಚೆಕ್ಔಟ್ ಮಾಡಿ ಫಾಲೋ ಮಾಡ್ಬೋದು. ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮಗೂ ಏನಾದರೂ ಕಸ್ಟಮೈಸ್ಡ್ ಟಿ ಶರ್ಟ್ಸ್, ಹುಡೀಸ್ ಆಗಿರಲಿ, ಸ್ವೆಟ್ ಶರ್ಟ್ಸ್ ಏನೇನಿದೆ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ನಾವು ಮಾಡ್ಕೊಂಡು ಕೊಡ್ತೀವಿ. ಆಲ್ರೆಡಿ ವರ್ಕ್ಸ್ ಎಲ್ಲನೂ ಪೇಜಲ್ಲಿ ರೀಲ್ ಪೋಸ್ಟ್ ಆಗಿದೆ. ಸೊ ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಇವಾಗ ಆ್ಯಕ್ಚುಲಿ ನೋಡ್ಬೋದು ನೀವು, ಇಲ್ಲೊಂದಷ್ಟು ಆರ್ಡರ್ಸ್ ಇದೆ. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ 1 by 1 ನಾವು. ಸೊ ಅದು ನೋಡಿದ್ರೆ ಸ್ನೇಹಿತರೆ, ಈ ವಿಡಿಯೋನ ನಾನು ಶಾರ್ಟಾಗಿ ಇಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದಂಥದ್ದು. ಯಾಕಂದರೆ ಒಂದು ಕಮ್ಬ್ಯಾಕ್ಗೆ ಏನು ಪೂರ್ತಿ ಎಕ್ಸ್ಪ್ಲನೇಷನ್ ಕೊಡೋದು, ಫ್ಯಾನ್ಸಿ ಎಡಿಟ್ಸು ಅದೆಲ್ಲ ಏನೂ ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಜಸ್ಟ್ ಒಂದು ಸಿಂಪಲಾಗೆ ಒಂದು ಕಮ್ಬ್ಯಾಕ್ ಕೊಡ್ತೀನಿ ಅಂತ ಇನ್ಫಾರ್ಮ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಇದನ್ನು ಮಾಡಿರೋದು. ಪ್ರಾಬ್ಲಿ ಈ ವಿಡಿಯೋ ನನಗೆ ಲೆಂತ್ ಗೊತ್ತಿಲ್ಲ, ಒಂದು 6 to 7 minutes, ಪ್ರಾಬ್ಲಿ ಇಲ್ಲ 8 minutesವರೆಗೂ ಎಕ್ಸ್ಟೆಂಡ್ ಆಗ್ಬೋದು. ಸೊ ಅಷ್ಟರೊಳಗೆ ಇರುತ್ತೆ ಅಂತ ಅಂದ್ಕೊಂಡಿನಿ. ನೋಡೋಣ ಹೆಂಗಾಗುತ್ತೆ ವಿಡಿಯೋ ಏನು ಅಂತ ನೋಡೋಣ ವಿಡಿಯೋ ಹೆಂಗಾಗುತ್ತೆ ಏನು ಕತೆ ಅಂತ ನೀವೇ ನೋಡ್ತಿರ್ತೀರ. ನೀವೇ ಅದು ಈ ಚಾನಲ್ಗೆ ಹೊಸ್ದಾಗಿ ಬಂದಿರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಕಂಟೆಂಟ್ ಅಂತೂ ರೆಗ್ಯುಲರ್ ಬರುತ್ತೆ ಅಂತ ಅಂದ್ಕೊಂಡಿನಿ. ಸೊ ನೀವು ಅದಕ್ಕೆ ವೆಯ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿನಿ. ನಾನು ನಿಮಗೆ ಈ ವಿಡಿಯೋಸ್ನ ಪ್ರೊಜೆಕ್ಟ್ ಮಾಡೋಕ್ಕೆ ನಾನು ಖುಷಿಯಿಂದ ಕಾಯ್ತಾ ಇರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನನ್ನ ವಿಡಿಯೋಲಿ. ನಮಸ್ಕಾರ.